ವಿಶ್ರಮ ದಿನಕ್ಕೆ ನೇಮಕವಾದಂಥ ವಿಷಯದ ಪ್ರಸ್ತಾಪ, ಹಬ್ಬದಲ್ಲಿ ಜನರು ಅಪೇಕ್ಷಿಸುವ ಸೆರೆಯವನನ್ನು ಬಿಟ್ಟುಕೊಟ್ಟದ್ದು. ಹಬ್ಬದಲ್ಲಿ ಜನರು ಅಪೇಕ್ಷಿಸುವ ಸೆರೆಯವನನ್ನು ಬಿಟ್ಟುಕೊಟ್ಟದ್ದು ಎನ್ನುವಂಥದ್ದು. ಪೂರಕವಾಗಿ ತೆಗೆದುಕೊಂಡಂಥ ವೇದ ಭಾಗ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 17 ಹಾಗೂ 18ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 17 ಹಾಗೂ 18ನೇ ವಚನ. ಹೀಗಿರಲಾಗಿ ಅವರು ಕೂಡಿ ಬಂದ ಸಮಯದಲ್ಲಿ ಪಿಲಾತನು ಹೊಟ್ಟೆ ಕಿಚ್ಚಿನಿಂದ ಆತನು ಒಪ್ಪಿಸಿಕೊಟ್ಟಿದ್ದಾರೆಂದು ತಿಳಿದು, ನಿಮಗೆ ಯಾರನ್ನು ಬಿಟ್ಟುಕೊಡಬೇಕೆನ್ನುತ್ತೀರಿ? ಬರಬನನ್ನು, ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ಎಂದು ಅವರನ್ನು ಕೇಳಿದನು ಎನ್ನುವಂಥದ್ದು. ನಿಮಗೆ ಯಾರನ್ನು ಬಿಟ್ಟುಕೊಡಬೇಕೆನ್ನುತ್ತೀರಿ? ಬರಬನನ್ನು, ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ಎಂದು ಅವರನ್ನು ಕೇಳಿದನು. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಸಮಯಕ್ಕೆ ತೆಗೆದುಕೊಂಡಂತ ವಿಷಯದ ಪ್ರಸ್ತಾಪ, ಹಬ್ಬದಲ್ಲಿ ಜನರು ಅಪೇಕ್ಷಿಸುವ ಸೆರೆಯವನನ್ನು ಬಿಟ್ಟುಕೊಟ್ಟದ್ದು. ಸಾಮಾನ್ಯವಾಗಿ ಪಸ್ಕ ಹಬ್ಬದ ಸಂದರ್ಭದಲ್ಲಿ ಸೆರೆಯಲ್ಲಿ ಕೆಲವರನ್ನು ಬಿಡುಗಡೆ ಮಾಡುವಂತ ಕ್ರಮವನ್ನು ರೂಢಿಸಿಕೊಂಡಿದ್ದರು. ಅದರ ಅನ್ವಯವಾಗಿ ಈ ಪಸ್ಕ ಹಬ್ಬದ ಸಂದರ್ಭದಲ್ಲಿ ಪಿಲಾತನು ಜನರ ಮುಂದೆ ಒಂದು ಆಯ್ಕೆಯ ಸ್ವಾತಂತ್ರ್ಯವನ್ನು ಇಡ್ತಾನೆ. ಈಗ ನಿಮ್ಮ ಮುಂದೆ ನಾನೀಗ ಒಂದು ಆಯ್ಕೆಯ ಸ್ವಾತಂತ್ರ್ಯವನ್ನು ಇಡ್ತೇನೆ. ನೀವು ಯಾರನ್ನು ಬಿಡುಗಡೆಗೊಳಿಸಬೇಕೆಂದಿದ್ದೀರಿ? ಬರಬ್ಬನನ್ನು ಬಿಡುಗಡೆಗೊಳಿಸಬೇಕೆಂದಿದ್ದೀರೋ ಅಥವಾ ಕ್ರಿಸ್ತನನ್ನು ಬಿಡುಗಡೆಗೊಳಿಸಬೇಕೆಂದಿದ್ದೀರೋ? ಆಯ್ಕೆ ನಿಮ್ಮದು, ನೀವೀಗ ಆಯ್ಕೆ ಮಾಡಿಕೊಳ್ಳಿ ಎನ್ನುವಂತ ಒಂದು ಸ್ವತಂತ್ರವನ್ನು, ಒಂದು ಆಯ್ಕೆಯ ಸ್ವತಂತ್ರವನ್ನು ಜನರ ಮುಂದೆ ಇಡ್ತಾರೆ. ರಬ್ಬ ಅಂದ್ರೆ ತಂದೆಯ ಕುಮಾರ. ಅದೇ ವೇಳೆ ಯೇಸು ಕ್ರಿಸ್ತ ತಂದೆಯಾದ ದೇವರ ಕುಮಾರ. ಬರಬ್ಬ ಹಿಂಸೆಯ ಪ್ರತಿರೂಪವಾಗಿ, ಅಶಾಂತಿಯ ಪ್ರತಿರೂಪವಾಗಿ, ಅನ್ಯಾಯದ ಪ್ರತಿರೂಪವಾಗಿ ಲೋಕದಲ್ಲಿ ಕಾರ್ಯ ಮಾಡಿದವ. ಯೇಸು ಕ್ರಿಸ್ತ ತಂದೆಯಾದಂಥ ದೇವರ ಕುಮಾರನಾಗಿ ಶಾಂತಿಯ ಪ್ರತಿಬಿಂಬವಾಗಿ, ನ್ಯಾಯದ ಪ್ರತಿಬಿಂಬವಾಗಿ, ನೀತಿಯ ಪ್ರತಿಬಿಂಬವಾಗಿ ಲೋಕದಲ್ಲಿ ಕಾರ್ಯ ಮಾಡಿದವ. ಈಗ ತಂದೆಯ ಕುಮಾರರ ಮಧ್ಯೆ ನಿಜವಾದಂಥ ತಂದೆಯ ಕುಮಾರನನ್ನು ಆಯ್ಕೆ ಮಾಡಿಕೊಳ್ಳುವಂತ ಸ್ವತಂತ್ರ ಜನರಿಗೆ ಕೊಡಲ್ಪಟ್ಟಿದೆ. ನಿಮಗೆ ಬರಬನೆಂದೆಂದು ಕಳಿಸಿಕೊಳ್ಳುವಂತ ತಂದೆಯ ಕುಮಾರ ಬೇಕೋ, ದೇವರಿಂದ ಈ ಲೋಕಕ್ಕೆ ಕಳಿಸಿಕೊಟ್ಟಂತ ತಂದೆಯಾದ ದೇವರ ಕುಮಾರನು ಬೇಕೆನ್ನುವಂತ ಒಂದು ಆಯ್ಕೆಯ ಸ್ವತಂತ್ರವನ್ನು ಈಗ ಪಿಲಾತನು ಜನರ ಮುಂದೆ ಇಟ್ಟಿದ್ದಾನೆ. ಇದೆಲ್ಲದರ ಮಧ್ಯೆ ಜನ ಬರಬನನ್ನು ಆಯ್ಕೆ ಮಾಡಿಕೊಳ್ತಾರೆ. ನಿಜವಾದಂತ ಈ ಲೋಕದಲ್ಲಿ ಬಂದು ತಂದೆಯ ಕುಮಾರನಾಗಿ ಕಾರ್ಯ ಮಾಡಿದಂತ, ಶಾಂತಿಯ ಪ್ರತಿರೂಪವಾಗಿ ಕಾರ್ಯ ಮಾಡಿದಂತ, ನ್ಯಾಯದ ಪ್ರತಿರೂಪವಾಗಿ ಕಾರ್ಯ ಮಾಡಿದಂತ ಯೇಸುವನ್ನು ಬಿಟ್ಟು ಬಿಡ್ತಾರೆ. ಬದಲಾಗಿ ಬರಬನನ್ನು ಬಿಟ್ಟುಕೊಡಿ ಎಂಬುದಾಗಿ ಅವರಿಗೆ ಬಿಡುಗಡೆಯ ಕೂಗನ್ನು ಹಾಕ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನಲ್ಲಿ ಪ್ರೀತಿಯುಳ್ಳಂತ ವೀಕ್ಷಕರೇ, ನಮ್ಮ ಜೀವಿತದಲ್ಲೂ ಕೂಡ ಅನೇಕ ವೇಳೆ ದೇವರು ಆಯ್ಕೆಯ ಸ್ವತಂತ್ರವನ್ನು ಇಡ್ತಾನೆ. ಅನೇಕ ವೇಳೆ ನಾವು ಆಯ್ಕೆಯನ್ನು ಮಾಡಿಕೊಳ್ಬೇಕಾದ್ರೆ ಯೇಸು ಎನ್ನುವಂತ ನ್ಯಾಯವನ್ನು ನಾವು ಬಿಟ್ಬಿಡ್ತೇವೆ, ಯೇಸು ಎನ್ನುವಂತ ಶಾಂತಿಯನ್ನು ನಾವು ಬಿಟ್ಬಿಡ್ತೇವೆ, ಯೇಸು ಎನ್ನುವಂತ ನೀತಿಯನ್ನು ನಾವು ಬಿಟ್ಬಿಡ್ತೇವೆ. ಬದಲಾಗಿ ನಮ್ಮ ಕ್ಷಣಿಕ ಲಾಭಕ್ಕಾಗಿ, ಕ್ಷಣಿಕ ಸುಖಕ್ಕಾಗಿ, ಕ್ಷಣಿಕ ಎಲ್ಲ ರೀತಿಯ ನಮ್ಮ ಕ್ಷಣಿಕ ಲಾಭಕ್ಕಾಗಿ ಅಶಾಂತಿಯನ್ನು ನಾವು ಆಯ್ಕೆ ಮಾಡ್ಕೊಳ್ತೇವೆ, ಅನ್ಯಾಯವನ್ನು ನಾವು ಆಯ್ಕೆ ಮಾಡ್ಕೊಳ್ತೇವೆ, ಅನೀತಿಯನ್ನು ನಾವು ಆಯ್ಕೆ ಮಾಡ್ಕೊಳ್ತೇವೆ. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಅಂದಿನ ಜನ ಬರಬರನ್ನು ಆಯ್ಕೆ ಮಾಡಿಕೊಂಡ್ರು. ಅವರು ಆಯ್ಕೆ ಮಾಡಿಕೊಂಡು ಅದು ಮುಂದೆ ಏನಾಗ್ತದೆ ಅಂತ ಹೇಳಿದ್ರೆ, ಯಾವಾಗ ಬರಬ್ಬ ಬಿಡುಗಡೆಯಾಗಿ ಬರ್ತಾನೋ ಯೆರೂಸಲೇಮಿನಲ್ಲಿ ಗದ್ದಲಗಳು ಶುರು ಆಗ್ತದೆ. ತದನಂತರದಲ್ಲಿ ಯೆರೂಸಲೇಮಿನಲ್ಲಿ ಗೊಂದಲಗಳು ಶುರು ಆಗ್ತದೆ. ಯೆರೂಸಲೇಮಿನಲ್ಲಿ ಯುದ್ಧದ ವಾತಾವರಣಗಳು ಶುರು ಆಗ್ತದೆ. ಯಾರು ಬರಬ್ಬನನ್ನು ಬಿಡುಗಡೆಗೊಳಿಸ್ತಾರೋ ಅವರು, ಅವರ ಮಕ್ಕಳು ಈ ಒಂದು ಹಿಂಸೆಯ ಕಾರಣದಿಂದ ಮರಣವನ್ನು ಹೊಂದುವಂತಹ ಪರಿಸ್ಥಿತಿ ಬರ್ತದೆ. ಯಾಕಂತ ಹೇಳಿದ್ರೆ ಈ ಜನರು ಆಯ್ಕೆ ಮಾಡಿಕೊಳ್ಳುವುದರಲ್ಲಿ ಎಳುವುದರಿಂದ ತಮ್ಮ ಅಂತ್ಯಕ್ಕೆ
ತಾವೇ ಕಾರಣರಾಗ್ತಾರೆ. ತಮ್ಮ ಮಕ್ಕಳ ಅಂತ್ಯಕ್ಕೆ ತಾವೇ ಕಾರಣವಾಗ್ತಾರೆ. ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಈ ಒಂದು ದಿನದಲ್ಲಿ ನಾವು ಮಾಡಿಕೊಳ್ಳುವಂತ ಆಯ್ಕೆ, ಈ ದಿನ ಅದರ ಪ್ರಯೋಜನ ನಾವು ಪಡ್ಕೊಳ್ಬೋದು, ಆದ್ರೆ ಮುಂದಿನ ದಿನದಲ್ಲಿ ಅದರ ಅಡ್ಡ ಪರಿಣಾಮವನ್ನು ನಾವು ಎದುರಿಸಬೇಕಾಗ್ತದೆ. ನಮ್ಮ ಕಾಲದಲ್ಲಿ ಅಥವಾ ನಮ್ಮ ಮಕ್ಕಳ ಕಾಲದಲ್ಲಿ, ನಮ್ಮ ಮೊಮ್ಮಕ್ಕಳ ಕಾಲದಲ್ಲಿ ಅದರ ಅಡ್ಡ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಅದರಿಂದ ಕರ್ತನಲ್ಲಿ ಪ್ರಿಯ ವೀಕ್ಷಕರೇ, ನಾವು ಆಯ್ಕೆ ಮಾಡಿಕೊಳ್ಳುವಲ್ಲಿ ಜಾಗೃತೆಯನ್ನು ವಹಿಸಿಕೊಳ್ಳೋಣ, ನೀತಿಯನ್ನು ಆಯ್ಕೆ ಮಾಡಿಕೊಳ್ಳೋಣ, ನ್ಯಾಯವನ್ನು ಆಯ್ಕೆ ಮಾಡಿಕೊಳ್ಳೋಣ, ಪ್ರೀತಿಯನ್ನು ಆಯ್ಕೆ ಮಾಡಿಕೊಳ್ಳೋಣ, ಅನ್ಯೋನ್ಯತೆಯನ್ನು ಆಯ್ಕೆ ಮಾಡಿಕೊಳ್ಳೋಣ, ಕ್ಷಮಾಪಣೆಯನ್ನು ನಾವು ಆಯ್ಕೆ ಮಾಡಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ವೀಕ್ಷಕರೇ, ಇದೆಲ್ಲದರ ಮಧ್ಯೆ, ಈ ಎಲ್ಲ ಶ್ರಮ ಘಟನೆಗಳ ಮಧ್ಯೆ ಯೇಸು ದೇವರು ಸಂಪೂರ್ಣವಾದಂತಹ ಹತೋಟಿಯನ್ನು ಇಟ್ಟುಕೊಳ್ಳುವುದನ್ನು ನಾವು ನೋಡ್ತೇವೆ. ಜನರು ಆಯ್ಕೆಯನ್ನು ಮಾಡಿದಾಗಿ ಕೂಡ ದೇವರು ತನ್ನ ಚಿತ್ತವನ್ನು ನೆರವೇರಿಸುವುದನ್ನು ನಾವು ನೋಡ್ತೇವೆ. ದೇವರು ಹತೋಟಿಯನ್ನು ಕಳಕೊಳ್ಳದಂತಹ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಎಲ್ಲ ಘಟನೆಗಳ ಮೇಲೆ ದೇವರು ಹತೋಟಿಯನ್ನು ಹೊಂದಿದನ್ನು ನಾವು ನೋಡ್ತೇವೆ. ನಾವು ನೋಡ್ಬೇಕಾದ್ರೆ ಯೇಸು ಸ್ವತಃ ಈ ಪಸ್ಕ ಹಬ್ಬದ ಸಂದರ್ಭದಲ್ಲಿ ತನ್ನನ್ನೇ ತಾನು ಸ್ವಸಮರ್ಪಣೆ ಮಾಡಿಕೊಳ್ಳುವುದರ ಮೂಲಕ ಬರಬ್ಬನ ಬಿಡುಗಡೆಗೆ ಕಾರಣ ಆಗ್ತಾನೆ, ಬರಬ್ಬನ ಸ್ವತಂತ್ರಕ್ಕೆ ಕಾರಣವಾಗ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಒಂದು ವೇಳೆ ಯೇಸು ತನ್ನನ್ನೇ ತಾನು ಸ್ವಸಮರ್ಪಣೆ ಮಾಡಿಕೊಳ್ಳಿಲ್ಲವಾದ್ರೆ, ಯೇಸು ತನ್ನನ್ನೇ ತಾನು ಈ ಒಂದು ಸಮಯದಲ್ಲಿ ಒಪ್ಪಿಸಿಕೊಳ್ಳಿಲ್ಲವಾದ್ರೆ ಬರಬ್ಬನು ಸ್ವತಂತ್ರವಾಗ್ಲಿಕ್ಕೆ ಸಾಧ್ಯವಿರಲಿಲ್ಲ. ಬರಬ್ಬನು ಕ್ರೂಚಿತನಾಗಬೇಕಾಗಿತ್ತು, ಬರಬ್ಬನು ಮರಣವನ್ನು ಹೊಂದಿರಬೇಕಾಗಿತ್ತು. ಆದ್ರೆ ಸ್ವತಃ ಯೇಸು ತನ್ನನ್ನೇ ತಾನು ಸ್ವಸಮರ್ಪಣೆ ಮಾಡಿಕೊಳ್ಳುವುದರ ಮೂಲಕ, ತನ್ನನ್ನೇ ತಾನು ಅರ್ಪಿಸುವುದರ ಮೂಲಕ ಬರಬ್ಬನಿಗೆ ಈ ಪುನಃ ಒಂದು ಅವಕಾಶವನ್ನು ಆತ ಕಲ್ಪಿಸಿಕೊಡ್ತಾನೆ. ಬರಬ್ಬನ ಜೀವಿತದಲ್ಲಿ ಪುನಃ ಸ್ವತಂತ್ರವನ್ನು ಕಲ್ಪಿಸಿಕೊಡ್ತಾನೆ. ಮಗನೇ, ನಾನು ನಿನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ, ಈ ಅವಕಾಶ ನೀನು ಸದುಪಯೋಗ ಪಡಿಸಿಕೊಳ್ಳಿರುವಂತ ಒಂದು ಸುಂದರವಾದಂತ ಅವಕಾಶವನ್ನು ಬರಬ್ಬನಿಗೆ ದೇವರು ಒದಗಿಸಿಕೊಡ್ತಾನೆ. ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಕರ್ತನಲ್ಲಿ ಪ್ರಿಯ ವೀಕ್ಷಕರೇ, ದೇವರು ನಮ್ಮ ಜೀವಿತದಲ್ಲೂ ಕೂಡ ಅವಕಾಶವನ್ನು ಕೊಡುವಂತ ದೇವರಾಗಿದ್ದಾನೆ. ಕ್ರಿಸ್ತನ ಶಿಲುಬೆಯ ಮೂಲಕ, ಕ್ರಿಸ್ತನು ತನ್ನನ್ನೇ ತಾನು ಸಮರ್ಪಣೆ ಮಾಡುವುದರ ಮೂಲಕ ನಮಗೆ ತನ್ನ ಮಕ್ಕಳಾಗುವಂತ ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಅಂತ ವೀಕ್ಷಕರೇ, ಈ ಒಂದು ಅವಕಾಶವನ್ನು ನಾವು ಎಷ್ಟರ ಮಟ್ಟಿಗೆ ಉಪಯೋಗಿಸಿಕೊಂಡಿದ್ದೇವೆ? ಕ್ರಿಸ್ತನು ನಮ್ಮನ್ನು ನಮ್ಮ ಪಾಪದ ಬಂಧನದಿಂದ ಬಿಡುಗಡೆಗೊಳಿಸಿದ್ದಾನೆ. ಆ ಬಿಡುಗಡೆಗೊಂಡಂತ ನಾವು ಅನೇಕ ವೇಳೆ ಪುನಃ ತಪ್ಪುಗಳನ್ನು ಮಾಡ್ತಾ ಇದ್ದೇವೆ, ಪುನಃ ದೇವರಿಗೆ ಅವಿಧೇಯರಾಗ್ತಿದ್ದೇವೆ. ಎಷ್ಟರ ಮಟ್ಟಿಗೆ ದೇವರಿಂದ ಬಿಡುಗಡೆಯನ್ನು ಹೊಂದಿದಂತ ನಾವು ಎಷ್ಟರ ಮಟ್ಟಿಗೆ ಸರಿಯಾದಂತ ಜೀವಿತವನ್ನು, ನ್ಯಾಯದ ಜೀವಿತವನ್ನು ನಾವು ನಡೆಸಿಕೊಂಡು ಹೋಗ್ತಿದ್ದೇವೆ? ಕರ್ತನಲ್ಲಿ ಪ್ರೀತಿಯುಳ್ಳಂತ ವೀಕ್ಷಕರೇ, ಈ ಒಂದು ಸಮಯ ನಮಗೆ ಆಯ್ಕೆಯನ್ನು ಮಾಡುವಲ್ಲಿ ಎಚ್ಚರಿಕೆಯನ್ನು ವಹಿಸಲಿಕ್ಕೆ ಕರೆ ಕೊಡ್ತದೆ. ನ್ಯಾಯ ಅನ್ಯಾಯದ ಮಧ್ಯೆ, ಅನೀತಿ ನೀತಿಯ ಮಧ್ಯೆ, ಶಾಂತಿ ಅಶಾಂತಿಯ ಮಧ್ಯೆ, ಕ್ಷಮಾಪಣೆ ದ್ವೇಷದ ಮಧ್ಯೆ ನಾವು ಯಾವುದನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ? ಯೇಸುವನ್ನು ಅಥವಾ ಬರಬ್ಬನನ್ನು? ಅದೇ ವೇಳೆ ಯೇಸುವಿನಿಂದ ಬಿಡುಗಡೆಗೊಂಡಂತ ನಾವು, ಯೇಸುವಿನಿಂದ ರಕ್ಷಣೆಗೊಂಡಂತ ನಾವು, ಯೇಸುವಿನಿಂದ ಪಾಪದ ಬಂಧನದಿಂದ ಬಿಡುಗಡೆಗೊಂಡಂತ ನಾವು, ಯೇಸುವಿನ ರಕ್ತದಿಂದ ಬಿಡುಗಡೆಗೊಂಡಂತ ನಾವು ಯೇಸು ಒಪ್ಪುವಂತ ಜೀವಿತವನ್ನು ನಾವು ನಡೆಸಿಕೊಂಡು ಹೋಗ್ತಿದ್ದೇವೆಯಾ? ಯೇಸು ಕೊಟ್ಟಂತ ಅವಕಾಶವನ್ನು ನಾವು ಎಷ್ಟರ ಮಟ್ಟಿಗೆ ಸರಿಯಾಗಿ ನಾವು ಉಪಯೋಗಿಸಿಕೊಳ್ತಿದ್ದೇವೆ? ಯೇಸು ಕೊಟ್ಟಂತ ಅವಕಾಶವನ್ನು, ಯೇಸುವಿನ ಮೌಲ್ಯಗಳನ್ನು ಅನುಸರಿಸುವಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ಉಪಯೋಗಿಸಿಕೊಳ್ತಿದ್ದೇವೆ? ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ದೇವರ ವಾಕ್ಯವಿದು. ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮ ಪ್ರಿಯ ನಮ್ಮ ಕರ್ತನೆ, ನಮ್ಮೆಲ್ಲರ ಜೀವಿತದಲ್ಲೂ ಕೂಡ ಸ್ವತಂತ್ರವನ್ನು ಕೊಟ್ಟಂತ ದೇವರು ನೀನು, ಆಯ್ಕೆಯ ಸ್ವತಂತ್ರವನ್ನು ಕೊಟ್ಟಂತ ಕರ್ತನ ನೀನು. ಅನೇಕ ವೇಳೆ ಸ್ವಾಮಿ, ಕ್ಷಣಿಕ ಲಾಭಕ್ಕಾಗಿ, ಕ್ಷಣಿಕ ಸುಖಕ್ಕಾಗಿ ನಾವು ನಿನ್ನನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ನಾವು ಎಡವಿದ್ದೇವೆ ಸ್ವಾಮಿ. ಬರಬ್ಬನನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ದೇವರ, ನಮ್ಮನ್ನು ಕ್ಷಮಿಸು ಸ್ವಾಮಿ. ನಾವು ಒಳ್ಳೆಯದನ್ನು ಆಯ್ಕೆ ಮಾಡಿಕೊಳ್ಳಿಕ್ಕಾಗುವಂತೆ ಮುನ್ನಡೆಸು. ಈ ಒಂದು ಶ್ರಮಾ ದಿನಗಳು ನಮ್ಮ ತಪ್ಪಿನ ಅರಿವನ್ನು ನಮ್ಮಲ್ಲಿ ಹುಟ್ಟಿಸಲಿ ಸ್ವಾಮಿ. ನಾವು ನ್ಯಾಯವನ್ನು ಆಯ್ಕೆ ಮಾಡಿಕೊಂಡು, ನಿನ್ನನ್ನು ಆಯ್ಕೆ ಮಾಡಿಕೊಂಡು, ಪ್ರೀತಿಯನ್ನು ಆಯ್ಕೆ ಮಾಡಿಕೊಂಡು ಈ ಲೋಕದಲ್ಲಿ ಬಾಳ್ಲಿಕ್ಕಾಗುವಂತೆ ನೀನು ನಮ್ಮನ್ನು ಮುನ್ನಡೆಸು.
ಮಾತ್ರವಲ್ಲ ಸ್ವಾಮಿ, ನಿನ್ನಿಂದ ಬಿಡುಗಡೆಯನ್ನು ಹೊಂದಿದಂಥ ನಾವುಗಳು, ನಿನ್ನಿಂದ ಹೊಸ ಅವಕಾಶಗಳನ್ನು ಪಡೆದುಕೊಂಡಂಥ ನಾವುಗಳು, ಆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿಕ್ಕಾಗುವಂತೆ ನೀನು ನಮ್ಮನ್ನು ಮುನ್ನಡೆಸೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ನಮ್ಮ ತಂದೆಯೇ, ಆಮೆನ್.